ಸ್ವಾಗತ. ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನದ ಹಿನ್ನೆಲೆ ಕಲಬುರಗಿಯಲ್ಲಿ ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಯುವ ಸಂಸ್ಥೆಗಳ ಸಹಯೋಗದಲ್ಲಿ ನವೆಂಬರ್ 26ರಂದು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕರಾದ ಪರಮ ಪೂಜ್ಯ ಹವಾ ಮಲ್ಲಯ್ಯ ಮುತ್ಯ ಅವರ ನೇತೃತ್ವದಲ್ಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗೆ ಸಂವಿಧಾನ ಜಾಗೃತಿ ಸಾರ್ವಜನಿಕ ರ್ಯಾಲಿಯನ್ನ ಏರ್ಪಡಿಸಲಾಗಿದೆ. ಅಂದು ನಡೆಯುವ ರ್ಯಾಲಿಯಲ್ಲಿ ವಿವಿಧ ಧರ್ಮದ ಧರ್ಮಗುರುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇವತ್ತು ನಾವು ಸಂವಿಧಾನದ ಅರಿವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ಇವತ್ತು ನಾವು ವಿದ್ಯಾವಂತರಿರ್ಬೋದು ಅವಿದ್ಯಾವಂತರಿರ್ಬೋದು ಸಂವಿಧಾನ ಬಗ್ಗೆ ಅಷ್ಟೊಂದು ಇನ್ನೂ ತಿಳುವಳಿಕೆ ಬಂದಿಲ್ಲ, ತಿಳುವಳಿಕೆ ಪಡ್ಕೊಳ್ಳೋಕ್ಕೂ ಹಿಂಜರಿತಿದ್ದಾರೆ. ಕಾರಣ ಎಷ್ಟೇ ಸಮಾಜದಲ್ಲಿ ಜವಾಬ್ದಾರಿ ತೊಗೊಳ್ಳಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ತಮ್ಮ ತಮ್ಮ ವೈಯಕ್ತಿಕ ಜೀವನೇ ಹಸನು ಮಾಡ್ಕೊಳ್ಳೋಕೆ ಒಂದು ಹೋಗ್ತಾ ಇದ್ದಾರೆ. ಆದರೂ ಸಮಾಜಕ್ಕೆ ಬೆಳೆಸೋರು ಅಂದರೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮಗಾದಂಥ ನೋವನ್ನು ಕಾನೂನು ಮಾಡಿದ್ದಾರೆ. ಸಮಾಜದಲ್ಲಿ ಸಮಾನತೆ, ಬಂಧುತ್ವ, ಧರ್ಮ ನಿರಪೇಕ್ಷತೆ ಹಾಗೂ ಮುಂತಾದ ವಿಷಯಗಳನ್ನು ಯಾಕೆ ಮಾಡಿರಂದರೆ, ಭಾರತದ ಒಂದು ಸುಂದರದ ಭವ್ಯ ದೇಶವಾಗಬೇಕು ಮುಂದಿನ ದಿನಗಳಲ್ಲಿ. ಯಾವ ಬಾಬಾ ಸಾಹೇಬರ ಕಾಲದಲ್ಲಿ ಭಾರತವಿತ್ತು, ಜಾತಿಯಿಂದ ತುಂಬು ತುಳುಕುತ್ತಿತ್ತು. ಆ ಜಾತಿಯನ್ನು ಹೋಗಲಾಡಿಸೋ ಸಲುವಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಭಾರತೀಯರು ಒಟ್ಟಾಗಿರಬೇಕು, ಸಹಕಾರದಿಂದಿರಬೇಕು ಅಂಥೇಳಿ ಏನು ಇವತ್ತು ಅವರು 2 ವರ್ಷ 10 ತಿಂಗಳವರೆಗೆ ನಿರಂತರವಾಗಿ ಶ್ರಮಪಟ್ಟು ಸಂವಿಧಾನವನ್ನು ರಚಿಸಿದ್ದರು. ಯಾಕೆಂದರೆ ನಮ್ಮ ಭಾರತೀಯರು ಇಡೀ ಪ್ರಪಂಚದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು, ಒಳ್ಳೆಯವರಾಗಬೇಕು, ಪ್ರಪಂಚಕ್ಕೆ ಸಹಕಾರಿಯಾಗಬೇಕೆಂಬ ಮನೋಭಾವ ಇಟ್ಟುಕೊಂಡು ಮಾಡಿದರು. ಆದರೆ ಅವತ್ತಿದ್ದಂಥ ಕಾಲ ಇವತ್ತಿಗೂ ಮುಂದುವರಿತಿದೆ. ಎಂಥ ಕಾಲ ಅಂದರೆ ನಾವು ಜಾತಿಯಿಂದ ಗುರುತಿಸ್ಕೋತಾ ಇದ್ದೇವೆ ಹೊರತಾಗಿ ಧರ್ಮ ಮತ್ತು ಇದು ಭಾರತೀಯರು ಎಂಬ ಒಂದು ಪರಿಕಲ್ಪನೆಯನ್ನು ಹಿಂದಾಗ್ತಾ ಇದ್ದೇವೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷ. ಅಂಥದ್ದೊಂದು ನಾವು 2022ರಿಂದ ಇಲ್ಲಿವರೆಗೆ ನಿರಂತರವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ಕೋತಾನೆ ಬಂದಿದ್ದೇವೆ. ಅದಕ್ಕಾಗಿ ತಾವುಗಳು ಕೂಡ ಈ ಸಮಾಜದ ಮತ್ತು ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದು ಅರಿವನ್ನು ಮೂಡಿಸುವ ಕಾರ್ಯ ನಮ್ಮೊಟ್ಟಿಗೆ ತಾವು ನಮ್ಮ ಹಿಂದಿದ್ದು ಬೆಳೆಸಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳೋದೇನೆಂದರೆ, ಇಲ್ಲಿ ಕುಂತಂಥ ಎಲ್ಲರ ಮಹನೀಯರ ಒಂದು ಹೇಳಿಕೆಯನ್ನು ತಾವು ಪಡ್ಕೋಬೇಕಂತೇಳಿ ತಮ್ಮೆಲ್ಲ ನಾನು ಮನವಿ ಮಾಡ್ಕೋತೇನೆ. ಸುದ್ದಿಗೋಷ್ಠಿಯಲ್ಲಿ ಪ್ರಭುಶ್ರೀ ತಾಯಿ, ಬಿಕ್ಕೂಣಿ ಸುಮನ, ಬಾಯ್ದೀಪ್ ಸಿಂಗ್, ರುಬಿನ್ ಎಂ, ದೀಪಾ ಚಂದನ್, ನಂದಕುಮಾರ್ ತಳಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.